ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧಕ್ಕೆ ಕೊನೆ ಯಾವಾಗ? ಇದ್ಯಾವುದಕ್ಕೂ ಕೂಡ ಕೊನೆ ಇಲ್ವಾ? ಕದನ ವಿರಾಮ ಘೋಷಣೆ ಇಲ್ವಾ? ಶಾಂತಿ ಮಾತುಕತೆ ಇಲ್ವಾ ಅಂತ ನಿನ್ನೆಯಿಂದ ಕೂಡ ನಾವು ಮಾತಾಡ್ತಾ ಇದ್ವಿ. ಅಂದ್ರೆ ಬಹುತೇಕ 24 ದಿನಗಳಿಂದಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇರುವಂತಹ ಪ್ರಶ್ನೆ. 24 ದಿನಗಳ ನಂತರದಲ್ಲಿ ಮೊದಲ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ನಿನ್ನೆ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಮಧ್ಯೆ ಸಂಧಾನ ಸಭೆ ಆಗಿದೆ ಅಂತೆ. ಅದು ಯಶಸ್ವಿ ಆಗಿದೆ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಅನ್ನುವಂತಹ ಉತ್ತರ. ಬಟ್ 5 ದಿನ ಮಾತ್ರ ಯುದ್ಧಕ್ಕೆ ವಿರಾಮ ಕೊಟ್ಟಿದ್ದಾರಂತೆ. ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧಕ್ಕೆ 5 ದಿನ ಮಾತ್ರ ಬ್ರೇಕ್ ಬಿದ್ದಿದೆ. ಇರಾನ್ನ ವಿದ್ಯುತ್ ಸ್ಥಾವರ ಮೇಲಿನ ದಾಳಿಗೆ ಟ್ರಂಪ್ ತಡೆಯೊಡ್ಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹರ್ಮುಜ್ ತೆರವಿಗೆ ಇರಾನ್ಗೆ ಗಡುವು ಕೊಟ್ಟಿರುವ ಬೆನ್ನಲ್ಲೇ ಅಮೆರಿಕ ಇದನ್ನ ಘೋಷಣೆ ಮಾಡಿಕೊಂಡಿದೆ. 5 ದಿನಗಳ ಬಳಿಕ ಇರಾನ್ ದಾಳಿ ಮಾಡಿದ್ರೆ ಮತ್ತೆ ನಾವು ಯುದ್ಧ ಶುರು ಮಾಡ್ತೀವಿ ಅಂತ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. 2 ದಿನಗಳಿಂದ ಇರಾನ್ ಜೊತೆ ಸತತವಾಗಿ ಮಾತುಕತೆ ಆಗ್ತಾ ಇದೆ. ಹಾಗಾಗಿ 5 ದಿನಗಳ ಕಾಲ ಯುದ್ಧವಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಕದನ ವಿರಾಮ ಅಂತ ಟ್ರಂಪ್ಗೆ ಇರಾನ್ ಖಡಕ್ ತಿರುಗೇಟನ್ನ ಕೂಡ ಕೊಟ್ಟಿದೆ. ಅಮೆರಿಕದ ಜೊತೆ ಯಾವುದೇ ರೀತಿಯ ಮಾತುಕತೆ ನಡೆಸಿಲ್ಲ ಅಂತ ಇರಾನ್ ಇದಕ್ಕೆ ಸ್ಪಷ್ಟೀಕರಣ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇದು ಇಂಧನ ಬೆಲೆ ಕುಸಿತಕ್ಕೆ ಅಮೆರಿಕದ ತಂತ್ರ ಅಂತ ಟಾಂಗ್ ಕೊಟ್ಟಿದೆ ಇರಾನ್. ಕೊಲ್ಲಿ ಯುದ್ಧದಲ್ಲಿ ದಿಢೀರ್ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಸಂಧಾನ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾತ್ರ ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಇರಾನ್ ಈ ಕ್ಷಣಕ್ಕೂ ಅದನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ಯಾವುದೇ ಮಾತುಕತೆ ಆಗಿಲ್ಲ, ಯುದ್ಧ ನಿಲ್ಲಿಸೋ ಮಾತಿಲ್ಲ, ಪ್ರತೀಕಾರ ತೀರಿಸಿಕೊಳ್ತೀವಿ ಅನ್ನುವಂತಹ ವಿಚಾರವನ್ನ ಈಗಲೂ ಕೂಡ ಇರಾನ್ ಹೇಳ್ತಾ ಇದೆ. ಗೊತ್ತಿಲ್ಲ, ಶಾಂತಿ ಒಪ್ಪಂದ ಆಗಿದ್ದರೆ ಒಳ್ಳೆಯದು. ಇಡೀ ವಿಶ್ವದ ಹಲವು ರಾಷ್ಟ್ರಗಳು ಕೂಡ ಅದನ್ನೇ ಬಯಸ್ತಾ ಇದೆ. ಬಟ್ ಹಂಗಾಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಟ್ರಂಪ್ 5 ದಿನಗಳ ಕಾಲ ಯಾವುದೇ ರೀತಿಯ ಯುದ್ಧ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಇರಾನ್ ಸೈಲೆಂಟ್ ಆಗಿದ್ರೆ ಓಕೆ, ದಾಳಿ ಮತ್ತೆ ಮುಂದುವರೆಸಿದ್ರೆ ಆಬ್ವಿಯಸ್ಲಿ ಮತ್ತೆ ಅಮೆರಿಕ ಇಸ್ರೇಲ್ ಕಡೆಯಿಂದ ಪ್ರತಿ ದಾಳಿಗಳು ಕೂಡ ಆಗೋದಕ್ಕೆ ಶುರು ಆಗುತ್ತೆ. ಯುದ್ಧ ಭೀಕರತೆ ಪಡೆದುಕೊಳ್ತಾ ಇದೆ. ದಿನೇ ದಿನೇ ಸರಿಸುಮಾರು 24 ದಿನಗಳಿಂದ ಸತತವಾಗಿ ದಾಳಿ ಪ್ರತಿದಾಳಿಗಳನ್ನ ನೋಡಿರುವಂತಹ ರಾಷ್ಟ್ರದಲ್ಲಿ ನಿರಂತರ ಮಳೆಯಂತೆ. ಯುದ್ಧದ ಮಧ್ಯೆ ಯುಎಇಯಲ್ಲಿ ಭಾರಿ ಮಳೆಯಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಮರುಭೂಮಿ ನಗರದಲ್ಲಿ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ರಾಸ್ ಅಲ್ ಖೈಮಾ ಪ್ರದೇಶದಲ್ಲಿ ಭಾರಿ ಪ್ರವಾಹ ಸೃಷ್ಟಿಯಾಗಿದೆಯಂತೆ. ನಿನ್ನೆ ಸುರಿದ ಭಾರಿ ಮಳೆಗೆ ದುಬೈ ಅಲ್ಲೋಲ ಕಲ್ಲೋಲ ಹೋಗಿದೆ. ಅಲ್ಲಿನ ಪರಿಸ್ಥಿತಿ, ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಿದ್ದಾರಂತೆ. ದುಬೈನಲ್ಲಿ ಕಂಡುಬಂದಂತಹ ದೃಶ್ಯ ಇದು. ಯುದ್ಧದಿಂದ ಕಂಗೆಟ್ಟಿದ್ದ ಜನರಿಗೆ ವರುಣ ಮತ್ತೆ ಶಾಕ್ ಕೊಡ್ತಿದ್ದಾನೆ. ಒಂದ್ ಕಡೆ ಯುದ್ಧದ ಭೀತಿ, ಮತ್ತೊಂದು ಕಡೆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ದೃಶ್ಯ ನೋಡ್ತಾ ಇದ್ದೀರಿ. ದುಬೈಯಲ್ಲೂ ಕೂಡ ಯುದ್ಧದ ಆತಂಕ ಇದೆ. ಕಾರಣ ಯುದ್ಧದ ಯಾಕೆ ಆತಂಕ ದುಬೈನಲ್ಲಿ ಅಂತ ಅಂದ್ರೆ ಏರ್ಪೋರ್ಟ್ ಸುತ್ತಮುತ್ತಾನೆ ಅನೇಕ ಬಾರಿ ಬ್ಲಾಸ್ಟ್ ಗಳಾಗಿರೋದನ್ನ ಗಮನಿಸಿದ್ವಿ. ಸೊ ಅಂಥದ್ದೊಂದು ಆತಂಕದ ಮಧ್ಯೆ ಅತಿ ದೊಡ್ಡ ಮಳೆ ಆಗುತ್ತೆ. ಮಳೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರವಾಹವನ್ನ ಸೃಷ್ಟಿ ಮಾಡಿದೆ ದೃಶ್ಯ ನೋಡ್ತಾ ಇದೆ. കഴിഞ്ഞ പ്രാവശ്യത്തെ മഴേനേക്കാളും ഹെവി ആയിട്ട് തോന്നുന്നു.